ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಆಗಸ್ಟ್ 15ರಿಂದ ಚಾಲನೆ. ಖರೀದಿ, ಬಳಕೆ ವಿಧಾನ ಮತ್ತು ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪದೇ ಪದೇ ಸಂಚರಿಸುವ ವಾಹನ ಮಾಲೀಕರಿಗೆ ಒಂದು ಸುವಾರ್ತೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ ಆಗಸ್ಟ್ 15, 2025ರಿಂದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಗೆ ಚಾಲನೆ ನೀಡುತ್ತಾ ಇದೆ. ಇದರಿಂದ ಟೋಲ್ಗಳಲ್ಲಿ ಕ್ಯೂ ನಿಲ್ಲುವಂತಹ ಸಮಯ ಕಡಿಮೆ ಆಗೋದರ ಜೊತೆಗೆ ಫಾಸ್ಟ್ಯಾಗ್ ಪದೇ ಪದೇ ರೀಚಾರ್ಜ್ ಮಾಡುವಂತಹ ತೊಂದರೆ ಕೂಡ ಕಡಿಮೆ ಆಗಲಿದೆ. ಈ ಯೋಜನೆ ವಾಣಿಜ್ಯೇತರ ವಾಹನಗಳಾದ ಖಾಸಗಿಯ ಕಾರು, ಜೀಪು, ವ್ಯಾನ್ಗಳ ಮಾಲೀಕರಿಗೆ ಅಷ್ಟೇ ಅನ್ವಯಿಸುತ್ತೆ. ಹಾಗಾದರೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅಂದರೆ ಏನು? ಇದು ಒಂದು ಒಮ್ಮೆ ಪಾವತಿಸುವ ಟೋಲ್ ಪಾಸ್ ಆಗಿದ್ದು, ನೀವು 3,000 ಪಾವತಿಸಿದರೆ ಗರಿಷ್ಠ 200 ಟ್ರಿಪ್ಗಳು ಅಥವಾ ಒಂದು ಪೂರ್ಣ ವರ್ಷ ಅಂದರೆ 365 ದಿನಗಳು, ಇವುಗಳಲ್ಲಿ ಯಾವುದು ಮೊದಲು ಮುಗಿದರೂ ಕೂಡ ಆ ಅವಧಿಗೆ ಟೋಲ್ ಶುಲ್ಕವನ್ನು ಮುಂಚಿತವಾಗಿ ಪಾವತಿಸಬೇಕಾಗುತ್ತೆ. ಉದಾಹರಣೆಗೆ, ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಬರೋದು ಒಂದು ಪ್ರಯಾಣ ಅಂದ್ಕೊಳ್ಳೋಣ. ಹಾಗಿದ್ರೆ ಟೋಲ್ ಗೇಟ್ಗಳ ಸಂಖ್ಯೆಗಳ ಪ್ರಕಾರ ಲೆಕ್ಕ. ಈ 200 ಟ್ರಿಪ್ ಮಿತಿ ಮುಗಿಯುವವರೆಗೂ ಟೋಲ್ಗೆ ಮತ್ತೆ ಪಾವತಿಸಬೇಕಾಗಿಲ್ಲ. ಯೋಜನೆಯ ಪ್ರಮುಖ ಉದ್ದೇಶ ಏನಂದರೆ ಹೆದ್ದಾರಿಗಳಲ್ಲಿ ಟೋಲ್ ಪಾವತಿ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು, ಟೋಲ್ ಪ್ಲಾಜಾಗಳಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡೋದು, ಪದೇ ಪದೇ ಪ್ರಯಾಣ ಮಾಡುವವರಿಗೆ ಖರ್ಚಿನ ಉಳಿತಾಯ ಮತ್ತು ಸಮಯದ ಉಳಿವು ಕೂಡ. ಖರೀದಿ ಮಾಡೋ ವಿಧಾನ ನೋಡೋದಾದ್ರೆ ರಾಜ್ಮಾರ್ಗ್ ಯಾತ್ರಾ ಆ್ಯಪ್ ಅಥವಾ NHAI MORTH ವೆಬ್ಸೈಟ್ ಓಪನ್ ಮಾಡಿ, ಲಾಗಿನ್ ಮಾಡಿ ಅಥವಾ ನಿಮ್ಮ ವಾಹನ ಮತ್ತು ಫಾಸ್ಟ್ಯಾಗ್ ವಿವರಗಳನ್ನು ನಮೂದಿಸಿ, ಅರ್ಹತೆಯನ್ನು ಪರಿಶೀಲಿಸಿ, ಸಕ್ರಿಯ ಫಾಸ್ಟ್ಯಾಗ್ ಇದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ, ಪ್ಯಾನ್, ಆಧಾರ್ ಮತ್ತು VRN ಲಿಂಕ್ ಮಾಡಿ, ಕಪ್ಪು ಪಟ್ಟಿಯಲ್ಲಿ ಇಲ್ಲದಿರುವಿಕೆಯನ್ನು ದೃಢೀಕರಿಸಿ, ಅಂದರೆ ಬ್ಲಾಕ್ ಲಿಸ್ಟ್ ಇಲ್ವ ಅಂತ ತಿಳಿದುಕೊಳ್ಳಿ. 3,000 ರೂಗಳನ್ನು ಆನ್ಲೈನ್ ಮೂಲಕ UPI ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪಾವತಿಸಿ. ಪಾವತಿ ದೃಢೀಕರಣವಾದ ನಂತರ ಪಾಸ್ ನಿಮ್ಮ ಈಗಿರುವ ಫಾಸ್ಟ್ಯಾಗ್ಗೆ ಲಿಂಕ್ ಆಗುತ್ತೆ. ಸಕ್ರಿಯಗೊಳಿಸಿದ ಮಾಹಿತಿ SMS ಮೂಲಕ ನಿಮಗೆ ಬರುತ್ತೆ. ನೀವು ಹೊಸ ಫಾಸ್ಟ್ಯಾಗ್ ಅನ್ನು ಖರೀದಿಸಬೇಕಾಗಿದೆಯೇ? ಇಲ್ಲ, ನಿಮ್ಮ ಈಗಿರುವ ಫಾಸ್ಟ್ಯಾಗನ್ನೇ ಅಪ್ಗ್ರೇಡ್ ಮಾಡಬಹುದು. ಈ ಪಾಸ್ ಆ ಸಂಬಂಧಿಸಿದ ವಾಹನಕ್ಕೆ ಮಾತ್ರ ಮಾನ್ಯವಾಗುತ್ತೆ, ಬೇರೆ ವಾಹನಕ್ಕೆ ವರ್ಗಾಯಿಸಲು ಸಾಧ್ಯ ಇರೋದಿಲ್ಲ. ಬಳಕೆ ಹೇಗೆ ಆಗುತ್ತೆ? ಹಾಗಾದರೆ ಬಳಕೆ ಹೇಗೆ ಆಗುತ್ತೆ? ನೀವು ಒಂದು ಟೋಲ್ ಪ್ಲಾಜಾದ ಮೂಲಕ ಹಾದು ಹೋಗುವಾಗ ನಿಮ್ಮ ವಾರ್ಷಿಕ ಪಾಸ್ನಿಂದ ಒಂದು ಟ್ರಿಪ್ ಕಡಿತಗೊಳ್ಳುತ್ತೆ. 200 ಟ್ರಿಪ್ಗಳು ಮುಗಿದರೆ ಅಥವಾ 1 ವರ್ಷ ಪೂರೈಸಿದರೆ ನಿಮ್ಮ ಫಾಸ್ಟ್ಯಾಗ್ ಸಾಮಾನ್ಯ ಪೇಪರ್ ಯೂಸ್ ಅಂದರೆ ಪ್ರತಿ ಬಾರಿ ಪಾವತಿಸುವ ಮಾದರಿಗೆ ಹಿಂದಿರುಗುತ್ತೆ. ಅವಧಿ ಮುಗಿದ ನಂತರ ಮತ್ತೊಮ್ಮೆ 3,000 ಪಾವತಿಸಿ ನವೀಕರಿಸಬಹುದು. ಟ್ರಿಪ್ ಲೆಕ್ಕ ಹೇಗೆ ಹಾಕಲಾಗುತ್ತೆ ಅಂತ ನೋಡೋದಾದರೆ, ಒಂದು ಟ್ರಿಪ್ ಒಂದು ಟೋಲ್ ಪ್ಲಾಜಾ ದಾಟಿದರೆ ಒಂದು ಟ್ರಿಪ್ ಅಂತ ಲೆಕ್ಕ. ನೀವು ಒಂದು ಸ್ಥಳದಿಂದ ಮತ್ತೊಂದು ಕಡೆ ಹೋಗುವಾಗ 4 ಟೋಲ್ ಗೇಟ್ಗಳು ಬಂದರೆ ಅದು 4 ಟ್ರಿಪ್ ಅಂತ ಪರಿಗಣಿಸಲಾಗುತ್ತೆ. ಇದು ಯಾವ ಕಡೆ ಅನ್ವಯವಾಗುತ್ತೆ ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಕೇಂದ್ರ ಸರ್ಕಾರ ನಿರ್ವಹಿಸುವ ಎಕ್ಸ್ಪ್ರೆಸ್ ವೇಗಳು ರಾಜ್ಯ ಹೆದ್ದಾರಿಗಳಲ್ಲಿ ಅನ್ವಯ ಆಗೋಲ್ಲ. ನೈಸ್ ರಸ್ತೆ ಬೆಂಗಳೂರು ಖಾಸಗಿ ಹೆದ್ದಾರಿಯಲ್ಲಿ ಅನ್ವಯ ಆಗಲ್ಲ. ಇತರ ಖಾಸಗಿ ಟೋಲ್ ಗೇಟ್ಗಳಲ್ಲೂ ಕೂಡ ಅನ್ವಯ ಆಗಲ್ಲ. ಮುಖ್ಯ ಪ್ರಯೋಜನಗಳೇನಂತ ನೋಡೋದಾದ್ರೆ, ಸಮಯದ ಉಳಿವು, ಟೋಲ್ನಲ್ಲಿ ನಿಲ್ಲುವ ಅವಶ್ಯಕತೆ ಕಡಿಮೆ, ಖರ್ಚಿನ ನಿಯಂತ್ರಣ, ವರ್ಷಕ್ಕೆ ನಿಗದಿತ ಮೊತ್ತ ಪಾವತಿಸಿದರೆ ಸಾಕು, ಸೌಲಭ್ಯ, ಪದೇ ಪದೇ ರೀಚಾರ್ಜ್ ಮಾಡೋ ತೊಂದರೆ ಇಲ್ಲ, ಸ್ಪಷ್ಟತೆ, ಟ್ರಿಪ್ಗಳ ಲೆಕ್ಕದ ಗೊಂದಲ ನಿವಾರಣೆ. ಇದರಿಂದ ನಾವು ತಿಳ್ಕೊಳ್ಳಬಹುದು ಏನಂದರೆ, ಇದರ ಸಾರಾಂಶ ಏನಂದರೆ, ಆಗಸ್ಟ್ 15ರಿಂದ ಪ್ರಾರಂಭವಾಗುತ್ತಿರುವ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆ ವಿಶೇಷವಾಗಿ ಹೆದ್ದಾರಿಗಳಲ್ಲಿ ನಿಯಮಿತವಾಗಿ ಓಡಾಡುವವರಿಗೆ ದೊಡ್ಡ ಅನುಕೂಲ ಮಾಡಿಕೊಂಡಿದೆ. 3,000 ಪಾವತಿಸಿ ವರ್ಷ ಪ್ರತಿ ಅಥವಾ 200 ಟ್ರಿಪ್ಗಳವರೆಗೆ ಟೋಲ್ ಪಾವತಿ ಮುಕ್ತವಾಗಿ ಪ್ರಯಾಣಿಸಬಹುದು. ಇದರಿಂದ ಪ್ರಯಾಣದ ಅನುಭವ ವೇಗವಾದ, ಸುಗಮವಾದ ಹಾಗೂ ತೊಂದರೆ ರಹಿತವಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.